Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಬಾಳು ನೀನು ಎಂದು ಹೀಗೆ ಇರಲಿ, ಬಾಳಿನ ದೀಪ ನಿನ್ನ ನಗು ನೀನೆ ಮಗು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನೋಡ್ಕೋಬೋದು, ಮೊದಲಿಗೆ ಬರ್ತ್ಡೇ ಪ್ರಾಜೆಕ್ಟ್ ಈ ರೀತಿ ಇರುತ್ತೆ. ಎಲ್ಲ ಇಮೇಜ್ ಕೊಟ್ಟಿರ್ತೀನಿ. ಜಸ್ಟ್ ನೀವು ಯಾವ ರೀತಿ ಇಮೇಜನ್ನು ಎಡಿಟಿಂಗ್ ಮಾಡ್ತೀನಿ ಆ ರೀತಿ ಎಡಿಟಿಂಗ್ ಮಾಡಿ. ಮೊದಲಿಗೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎಫೆಕ್ಟ್ ಅಂತ ಬರುತ್ತೆ. ಫಸ್ಟಿಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ, ನಂತರ ಈ ರೊಟೇಟ್ ಅಂತ ಇದೆಯಲ್ಲ, ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಅಂತ ಬರುತ್ತೆ, ಆ್ಯಡ್ ಎಫೆಕ್ಟು. ನಂತರ ಕ್ರೋಮಾ ಕೀ ಬರುತ್ತೆ. ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗು. ನಂತರ ಗ್ರೀನ್ ಇದ್ದಲ್ಲಿ ವೈಟು, ಅಂದರೆ ವೈಟ್ ಬ್ಯಾಗ್ ರಿಮೂವ್ ಆಗುತ್ತೆ. ನಂತರ ಇಮೇಜ್ ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಈ ರೀತಿ. ನಂತರ ಇಲ್ಲೊಂದು PNG ಇದೆಯಲ್ಲ, ಅದನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ, ನಂತರ ರೊಟೇಟ್ ಅಂತ ಬರುತ್ತೆ. ಈ ರೀತಿ 180 ಡಿಗ್ರಿ ಮಾಡಿಕೊಡ್ರಿ ಈ ರೀತಿ. ನಂತರ ಕೆಳಗಡೆ ತೊಗೊಂಬನ್ನಿ ಈ ರೀತಿ. ನಂತರ ಈ ಇದು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಸ್ವಲ್ಪ ಇದಕ್ಕೆ ಬಾರ್ಡ್ರ್ ಆ್ಯಂಡ್ ಶಾಡೋ ಇದೆಲ್ಲ ಕ್ಲಿಕ್ ಮಾಡಿ, ನಂತರ ಕೆಳಗಡೆ ಶಾಡೋ ಅಂತ ಬರುತ್ತೆ, ಆನ್ ಮಾಡಿಕೊಡ್ರಿ. ನಂತರ ಇಲ್ಲಿ ಬ್ಲ್ಯಾಕ್ ಇದ್ದಲ್ಲಿ ವೈಟ್ ಆನ್ ಮಾಡಿಕೊಡ್ರಿ, ನಂತರ ವೈಟ್ ಶಾಡೋ ಬರುತ್ತೆ. ನಂತರ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಬಾರ್ಡ್ರ್ ಕೊಡ್ರಿ ವೈಟು ಔಟ್ಸೈಡು ಈ ರೀತಿ. ಔಟ್ಸೈಡ್ ಬಾರ್ಡ್ರ್ ಬಂತು. ನಂತರ ಇಲ್ಲಿ ಇಮೇಜ್ ಇದೆಯಲ್ಲ, ಈ ಇಮೇಜ್ ಕೂಡ ನೀವು ಇಲ್ಲಿ ಹಾಕ್ಕೊಡ್ರಿ. ನಂತರ ಈ ಇಮೇಜು ಸ್ವಲ್ಪ ಮೇಲ್ಗಡೆ ಬೇರಿ, ಇಲ್ಲಾಂದರೆ ಕೆಳಗಡೆ ತೊಗೊಂಬನ್ನಿ ಈ ರೀತಿ. ಇದು ಈ ರೀತಿ ಬರುತ್ತೆ. ನಂತರ ಇನ್ನೊಂದು PNG ಇದೆಯಲ್ಲ, ಅದನ್ನು ಸ್ವಲ್ಪ ನಾವು ಕೆಳಗಡೆ ತೊಗೊಂಬನ್ನಿ ಈ ರೀತಿ ಬರುತ್ತೆ. ನಂತರ ಈ ಟೆಸ್ಟ್ ಇದೆಯಲ್ಲ, ಗ್ರೂಪ್ 2 ಇದೆಯಲ್ಲ, ಅದನ್ನು ಸ್ವಲ್ಪ ಮೇಲ್ಗಡೆ ತೊಗೊಯ್ರಿ. ನಂತರ ಇನ್ನೊಂದು ಗ್ರೂಪ್ 1 ಇದೆ ನೋಡಿ ಟೆಸ್ಟು, ಅದು ಮೇಲ್ಗಡೆ ಬೇರಿ ಈ ರೀತಿ. ಈ ಟೆಸ್ಟನ್ನು ಕೂಡ ನೀವು ಇಲ್ಲಿ ಇಟ್ಕೋಬೋದು. ನಂತರ ಕಲರ್ ಕೂಡ ನೀವು ವೈಟ್ ಸೆಟ್ ಮಾಡಿಕೊಳ್ಳಿ, ಅಂದರೆ ಎದ್ದು ಕಾಣುತ್ತೆ. ಇದು ಸೂಟ್ ಆಗಲ್ಲ, ನೋಡ್ಕೋಬೋದು. ಅವನ್ನ ನಾನು ರಿಮೂವ್ ಮಾಡ್ತೀನಿ ಈ ರೀತಿ. ನಂತರ ಟೆಸ್ಟ್ ಇದೆಯಲ್ಲ ಗ್ರೂಪ್ 2, ಅದನ್ನು ಸ್ವಲ್ಪ ಮೇಲ್ಗಡೆ ಬೇರಿ. ನಂತರ ಇನ್ನು ಟೆಸ್ಟ್ ಕೂಡ ಬರ್ಕೋಬೋದು ಇಂಗ್ಲೀಷ್ನಲ್ಲಿ, ಹ್ಯಾಪಿ ಬರ್ತ್ಡೇ ಅಂತ. ನಂತರ ನೀವು ಟೆಸ್ಟನ್ನು ಕೂಡ ನೀವು ಫಾಂಟು ಕೂಡ ಚೇಂಜ್ ಮಾಡ್ಕೋಬೋದು. ಯಾವ ಬೇಕು ನಿಮ್ಮ ಫಾಂಟು ಆಗಬೇಕು ಆ ಫಾಂಟನ್ನು ನೀವು ಸೆಟ್ ಮಾಡಿ ಈ ರೀತಿ ಹಾಕೋಬೋದು. ಕಲರ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ವೈಟು, ಅಂದರೆ ಈ ಕಲರಲ್ಲಿ ಸೂಟ್ ಆಗುತ್ತೆ. ನಂತರ ನಿಮಗೆ ಯಾವ PNG ಬೇಕೋ ಆ PNG ಕೂಡ ಆ್ಯಡ್ ಮಾಡ್ಕೋಬೋದು ಸಿಂಪಲ್ಲಾಗಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ, ನೀವು PNG ಬೇಕಂದರೆ PNG ಹಾಕೋಬೋದು. ನಾನು ತೋರಿಸ್ಕೊತೇನೆ ನೋಡಿ, ಇಲ್ಲಿ ಈ ರೀತಿ ಇದೆಯಲ್ಲ, ಇದನ್ನು ನೀವು ಎಫೆಕ್ಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟು. ನಂತರ ವೈಪ್ ಅಂತ ಬರುತ್ತೆ. ನಂತರ ನೀವು ಇದಕ್ಕೆ ಆ್ಯಂಗಲ್ ಕೊಡಿರಿ, ಆ್ಯಂಗಲ್ ಲಾಸ್ಟಿಗೆ ಬರುತ್ತೆ. ನಂತರ ಸ್ಟಾರ್ಟ್ ಕ್ಲಿಕ್ ಮಾಡಿ ಈ ರೀತಿ. ನಂತರ ಫೀದರ್ ಕೊಡಿರಿ, ಮೇಲ್ಗಡೆ ಬನ್ನಿ, ಫೀದರು ಕೆಳಗಡೆ ಈ ರೀತಿ. ನಂತರ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಇನ್ನೊಮ್ಮೆ ಈ ರೀತಿ. ನಂತರ ಕೆಳಗಡೆ ಒಯ್ಯಿರಿ, ಇಷ್ಟು ಇಟ್ಟು ಒಯ್ಯಿರಿ. ನಂತರ ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಳ್ರಿ. ನಂತರ ಈ ಇಮೇಜ್ ಇದೆಲ್ಲ ಕೆಳಗಡೆ ತೊಗೊಂಬನ್ನಿ